ನಿನ್ನೆ ತಾನೇ ಕೊಡ್ಸಿದ್ನಲ್ಲೇ, ಸರಿಯಾಗಿ ಮೇಂಟೈನ್ ಮಾಡಕ್ ಬಂದಿಲ್ಲ ಅಂದ್ರೆ ಯಾಕೆ ಬೇಕು ಈ ತಿರ್ಕೆ ಶೋಕಿ? ಥೂ. ರೀ ಬೈಬೇಡ್ರಿ ನೀವು. ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ? ಅದೊಂಥರ ನಾವೇ ಕಾಸು ಕೊಟ್ಟು ಚೈನ್ನ ಸೇಲ್ ಮಾಡ್ದಂಗೆ ಅವ್ರಿಗೆ ಖರ್ಚು ಮಾಡೋ ಕಾಸಲ್ಲಿ ಹೊಸದೇ ತಗೋಬಹುದು. ಮಾಮ ನಾನು ಕಂಡು ಹಿಡಿತೀನಿ. ಇಷ್ಟೊತ್ತು ಮನೆಯವರೆಲ್ಲ ಸೇರಿ ಹುಡುಕ್ಲಿಲ್ವಾ? ನಿನ್ನೇನು ಸಪ್ರೇಟಾ? ಮಾಮ ನಂಗೆ ಗೊತ್ತಿರೋ ಒಬ್ರು ಇದ್ದಾರೆ, ಏನೇ ಪ್ರಾಬ್ಲಮ್ ಇದ್ರು ಅರ್ಧ ದಿನದಲ್ಲಿ ಸಾಲ್ವ್ ಮಾಡ್ತಾರೆ. ಕರ್ಸ್ಲಾ ನಿನ್ನೆ ತಡಿಯಕ್ಕಾಗ್ತಿಲ್ಲ, ನಿನ್ ತರ ಇನ್ನೊಬ್ಬನ್ ಬರ್ತಾನೆ ಅಂದ್ರೆ ಹಿಡಿಯಕ್ಕಾಗುತ್ತಾ? ಏನು ಬೇಡ. ಏ ಇರೋ ನೀನು, ನಿಂಗೆ ಕರ್ಸೋ. ಅಲ್ಲ ವಸಂತಣ್ಣ, ಇರು ಒಂದು ನಿಮಿಷ. ಯಾರೋ ಕಾಣಿಸ್ತಾ ಇಲ್ಲ. डीजे भैया 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 ओ भैया डीजे भैया ಟ್ಯಾಕಿಲ್ಲ ಅನ್ಸುತ್ತೆ. भैया ಓ ಸರಿ ಮೇಡಮ್. ಹೇಳಬಿ. ಅಣ್ಣ ನೀವೊಬ್ರು ಡಿಟೆಕ್ಟಿವ್ ಸ್ಟೂಡೆಂಟ್ ಬಗ್ಗೆ ಹೇಳ್ತಿದ್ರಲ್ಲ, ಅವ್ರಿಗೆ ಫ್ರೀ ಇರ್ತಾರ ಅಣ್ಣ? ಬೋಲ್ರೆ ಬುಸುಡಿಕೆ ಮಚ್ಚ ಬೇಗ ಕಾಣಿಸ್ತಿಲ್ವೋ? ಗಾಡಿ ಬೇಗ ಕಾಣಿಸ್ತಿಲ್ಲ. ಮೊನ್ನೆ 500 ರೂಪಾಯಿ ಇಸ್ಕೊಂಡಿಲ್ಲ, ಕೊಡಿಲಿ. ಹೇಳ. ಮಚ್ಚ ಆಫೀಸ್ಗೆ ಹೋಗೋಣ ಅಂತ ನೀಟಾಗಿ ರೆಡಿ ಆಗ್ತಿದ್ನಾ, ಅಷ್ಟರಲ್ಲಿ ಮಮ್ಮಿ ಟಿಫನ್ ರೆಡಿ ಆಗಿದೆ ತಿನ್ಕೊಂಡು ಹೋಗುವಂತು. ಸರಿ ಅಂತ ಗಾಡಿ ಬೇಗ ಜೋಬಲ್ಲಿ ಹಾಕೊಂಡು ಕಿಚನ್ಗೆ ಹೋಗಿ ಪ್ಲೇಟ್ ಎತ್ಕೊಂಡು ಗಬ ಗಬಾ ಅಂತ ತಿನ್ಬಿಟ್ಟು ರೂಮ್ಗೆ ಹೋಗಿ ಬ್ಯಾಗ್ ಎತ್ಕೊಂಡು ಗಾಡಿ ಮೇಲೆ ಕುತ್ಕೊಂಡು ಜೋಬಕ್ಕೆ ಕೈ ಹಾಕ್ತೀನಿ. ಜೋಬ್ ಬರ್ದೋಗ್ಬಿಟ್ಟಿದೆ ಮಚ್ಚ, ಮನೆಯೆಲ್ಲ ಹುಡ್ಕಾಡ್ಬಿಟ್ಟಿದ್ದೀನೋ. ಹಾಕಿರೋ ಅಂಡರ್ವೇರ್ ಅಲ್ಲಿ ಜೇಬ್ ಐತಾ? ಹ್ಞೂ ಮಚ್ಚ. ಅದ್ರಲ್ಲೊಂದ್ಸರಿ ಚೆಕ್ ಮಾಡು. ಹೆಂಗೋ ಮಚ್ಚ. ನಿಂಗ್ ಕಾಚಾಕ ಊಟ ನಾನ್ ನೋಡಿಲ್ವೇನ? ಸಾಮಾನ ಸೌಸ್ಕೊಂಡೋಗಿರುತ್ತೆ, ಜೇಬಲ್ ತುರಿಕೊಂಡಾಗ ಅದ್ರಲ್ಲಿ ಬೀಳ್ದಲ್ಲಿ ಇನ್ನೆಲ್ಲಪ್ಪ ಹೋಯ್ತದೆ. ಇಕ್ಕ ಫೋನ್ ಹೇಳ ವಸಂತ. ಕೇಸ ಹೊಯ್ ಈ ಕಾಚಾ ಉದುರೋಯ್ತು, ಬಿಗ ಕಳೆದೋಯ್ತು, ಏರ್ ಪಿನ್ನ ಕಳೆದೋಯ್ತು, ಪಿನ್ನ ಕಳೆದೋಯ್ತು, ಅವೆಲ್ಲ ಹೇಳ್ಬಿಡಲಿ. ಅವೆಲ್ಲ ಫಸ್ಟ್ ಇಯರ್ಗೆ ಮುಗ್ದೋಯ್ತು. ಇವಾಗ ನಾನು ಸೆಕೆಂಡ್ ಇಯರ್. ಬೇರೆ ಏನಾರು ಹೊಸ್ತಾಗಿದ್ರೆ ಕಳೆದೋಗಿರೋದು. ಚೈನಾ 2.5 ಲಕ್ಷನಾ? ಈ ಕೇಸ್ ಎಲ್ಲರೂ ಸಾಲ್ವ್ ಮಾಡಿದ್ರೆ ನೀನು ಹೊಟ್ಟೆ ಸ್ವೀಟ್ ಬೀಳೋ ಚಾನ್ಸಸ್ ಐತೆ. ಮಿಸ್ ಮಾಡ್ಕೋಬೇಡ. ಅಡ್ರೆಸ್ 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 ಇದು ಇದೆ. ಗುರುಗಳಲ್ಲಿ ನನಗೂ ಡಿಟೆಕ್ಟಿವ್ ಆಗ್ಬೇಕಂತ ಆಸೆ, ಅವ್ರ ಜೊತೆ ಕೆಲಸ ಕಲಿಯೋಣ ಅಂತ. ನಾನೇ ಡಿಟೆಕ್ಟಿವ್ ಅದೇ, ತಪ್ಪಿಗೆ ಉದ್ದಿಗೆ ಕೋಟಿ ಗಿಟ ಹಾಕೊಂಡು ರಾಯಲ್ ಆಗಿರ್ತಾರೆ ಕಡೆ. ನೀವು ನೋಡ್ದೆ ಇನ್ವೆಸ್ಟಿಗೇಟ್ ಮಾಡಕ್ ಬೇಕಾಗಿರೋದು ಇದ್ದಲ್ಲ, ಇದ್ದು
ಯಾರ್ಲಾ ಇವನು ಎತ್ಲಾಡಿ ಇದ್ದಾಗ ಅವನೇ ಮೈಂಡ್ ಯುವರ್ ವರ್ಡ್ಸ್ ಸರ್ ಪ್ಲೀಸ್. ಇಟ್ ಹರ್ಟ್ಸ್. ಕೇಸ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ 3 ಕಂಡೀಷನ್. ಶುರುನೇ ಮಾಡಿಲ್ಲ. ನಂಬರ್ 1, 6 hours ಯಾರು ಮನೆಯಿಂದ ಆಚೆ ಹೋಗ್ಬಾರ್ದು. ನಂಬರ್ 2, ಎಲ್ಲರೂ ಕ್ಯಾಶುವಲ್ ಆಗಿರ್ಬೇಕು. ಅಂದ್ರೆ ನಾನು ಬಂದಿದ್ದೀನಿ ಏನೋ ಕಂಡಿಡ್ತೀನಿ ಅನ್ನೋ ಫೀಲಲ್ಲಿ ಇರಬಾರ್ದು. ನಾರ್ಮಲ್ ಡೇಸಲ್ಲೆಲ್ಲ ಮನೇಲಿ ಹೇಗಿರ್ತಾರೋ ಹಾಗೆ ಓಡಾಡ್ಕೊಂಡಿರ್ಬೇಕು. ನಂಬರ್ 3, ವೆರಿ ಇಂಪಾರ್ಟೆಂಟ್, ಮೈ ಪೇಮೆಂಟ್. ನನ್ನ ಪೇಮೆಂಟ್ ಬಂದ್ಬಿಟ್ಟು 7,500. ಮೊನ್ನೆ 500 ರೂಪಾಯಿ ಇಸ್ಕೊಂಡಿಲ್ಲ, ಕೊಡಿಲಿ. 500. ಓಕೆ 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 ಹಾ, ಬನ್ನಿ ಕ್ರೈಮ್ ಆಗಿರೋ ಜಾಗ ತೋರಿಸಿ. ಕ್ರೈಮ್ ಗುರುಗಳೇ ವಸಂತಣ್ಣ ಹೇಳ್ತಿದ್ರು ನೀವು ಓದ್ಕತನೆ ತುಂಬಾ ಕೇಸ್ನ ಸಾಲ್ವ್ ಮಾಡಿದ್ರಂತೆ. ಚಾಕ್ಲೇಟು ಅವೆಲ್ಲ ಹೇಳ್ಕೊಬಾರ್ದು. ನನಗೂ ಗುಣ್ಸೋದು ಬಾಗ್ಸೋದು ಕಂಡಿಡಿಯೋದಂದ್ರೆ ತುಂಬಾ ಇಷ್ಟ. 6 hours ನಿಮ್ ಜೊತೆ ಇರ್ತೀನಿ, ಕೆಲಸ ಕಳ್ಸ್ಕೊಡ್ತೀರಾ ಪ್ಲೀಸ್? 3 ಕಂಡೀಷನ್. ಕಂಡೀಷನ್ ನಂಬರ್ 1, 6 hours ಯಾರ ಹತ್ರನೂ ಮಾತಾಡಂಗಿಲ್ಲ, ಯಾರಿಗೂ ರಿಯಾಕ್ಟ್ ಮಾಡಂಗಿಲ್ಲ. ಕಂಡೀಷನ್ ನಂಬರ್ 2, ಏನೇ ಅನುಮಾನಾಸ್ಪದವಾಗಿ ಕಾಣ್ತಿದ್ರು ಕೇಳಿಸಿದ್ರು 2 ಕ್ಲಾಪ್ ಮಾಡಬೇಕು. ಸಪ್ರೇಟ್ ಡಿಸ್ಕಷನ್ ಮಾಡೋಣ. ಓಕೆ ಗುರುಗಳೇ, 3ನೇದು ಆಮೇಲೆ ಹೇಳ್ತೀನಿ. ಗುರುಗಳೇ ಇದೆಲ್ಲ ಯಾಕೆ? ಇನ್ವೆಸ್ಟಿಗೇಟ್ ಮಾಡ್ಬೇಕಾದ್ರೆ ಬಾಡಿ ಲ್ಯಾಂಗ್ವೇಜ್ ನಾವು ಅವಾಗ ಬದಲಾಯಿಸ್ತಾ ಇರಬೇಕು. ನಮ್ಮ ಎಕ್ಸ್ಪ್ರೆಷನ್ ಅಲ್ಲೂ ನಾವೇನು ಮಾಡ್ತಿದೀವಿ ಅಂತ ಯಾವನಿಗೂ ಗೊತ್ತಾಗ್ಬಾರ್ದು. ಓಕೆ ಫಾಲೋ. ಇಷ್ಟು ಬೇಗನಾ? ಕ್ಯಾಜುವಲ್ ಮಾತಾಡ. ಹೇಳು. ಗುರುಗಳೇ, ನನಗೆ ನಮ್ಮ ಮಂಡನ್ ಮೇಲೆ ಡೌಟು. ಯಾಕೆ? ನಾನು ಹುಡುಕ್ತೀನಂದಗೂ ಬೇಡ ಅಂತ, ನಿಮ್ಮನ್ನ ಕರ್ಸ್ತೀನಂದಗೂ ಬೇಡ ಅಂತ. ಸೂಪರ್, ಬಾ. ಸಿಕ್ಬಿತ್ತ. ಆಕ್ಚುಲಿ ವಾಟ್ಸ್ ದ ಮ್ಯಾಟರ್? ಮ್ಯಾಟ್ರ್ ಹೇಳ್ರಿ. ರಾತ್ರಿ ಮಲಗ್ಬೇಕಾದ್ರೆ ಇಲ್ಲೇ ಇಟ್ಟಿದ್ದೆ, ಬೆಳಗ್ಗೆ ನೋಡಿದ್ರೆ ಕಾಣಿಸ್ತೆ. ಯಾರ್ಯಾರು ಮಲಗಿದ್ರಿ? ನಾನು, ನಮ್ಮ ಮನೆಯವರು, ನನ್ನ ಮಗಳು. ಮಗಳು? ನಾನು ಡೀಪ್ ಗ್ರೂಪ್ ನಲ್ಲಿ ಸೇರ್ಸ್ಕೊಂಡು ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ರೆ ಅಲ್ಲೇನ್ ಕಣ್ಣ ಮುಚ್ಚಲ್ಲ ಆಡ್ತಾ ಇದ್ದಾಳ ಗರ್ರಿ ಅವಳನ್ನ. ಬ್ಲಡಿ ಚೈಲ್ಡ್. ಚಿಕ್ಕ ಹುಡುಗರು ಬಿಡಬಾರ್ದು. ರೂಲ್ ನಂಬರ್ 3. ಮಮ್ಮಿ ದೊಡ್ಡದು ಚೆನ್ನಾಗಿ ಅವಳು ಎಷ್ಟೊತ್ತಿಗೆ ಇವನ್ನ ಕೆಲ್ಸಕ್ಕೆ ಬಿಡ್ತೀನಿ. ಸರಿ ಮದುವೆ ಆಗಿಲ್ಲ, ಕಂಚಿಗವಳು ಕೆನ್ನಿಗಿನ್ಬಿಟ್ಲ. ಚೆಕಿಂಗ್. ಸರಿ ಆಯ್ತು, ನೀವೆಲ್ಲ ಹೋಗಿ ಕೆಲಸ ನೋಡ್ಕೊಳ್ಳಿ. ಹೋಗಿ ಡ್ಯೂಟಿ ಶಿಷ್ಯ. ಏನ್ ಹೆಸರು? ಅಭಿ ಅಂತ. ನಿಂದಲ್ಲ, ನಿನ್ ತಂಗಿದು. ತಂಗಿ ಅಲ್ಲ, ಅಕ್ಕ. ಈಗಿನ ಕಾಲದ ಹುಡುಗಿರಲ್ಲಿ ಚಿಕ್ಕರರು ದೊಡ್ಡರರು ಕಂಡಿಡಿದೆ ಕಷ್ಟಪಟ್ಟೈತಲ್ಲ. ಆಂಟಿ ಔಟ್. ನಾನು ಹೇಳ್ತೀನಿ, ಅವಾಗ ಹೋಗ್ಬೇಕು. ಸರ್ಚ್. ಶಿಷ್ಯ
ಆ ಈ ರೂಮನ್ ಯಾರು ಯೂಸೇ ಮಾಡಲ್ವೇನೋ? ನಮ್ ದಡಮ್ಮ ಇದ್ದಿದ್ ರೂಮು. ದೊಡಮ್ಮ, ಹಾ ಹೈ, ಮನೆಯವರೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದೀರಾ, ಒಬ್ಬೊಬ್ಬರನ್ನ ಬಚ್ಚಿಟ್ಬಿಟ್ಟು ಕರಿಯ ದೊಡಮ್ಮನ್ನ. ಅವ್ರು ಬರಲ್ಲ ಬಿಡಿ. ಏನು ಇಷ್ಟು ಸುಲಭವಾಗಿ ಹೇಳ್ತಾ ಇದೀಯಾ? ಎಟ್ ಎನಿ ಕಾಸ್ಟ್, ಎಟ್ ಎನಿ ಮೂಮೆಂಟ್, ಎಟ್ ಎನಿ ಟೈಮ್ ದೊಡಮ್ಮ ಇಲ್ಲಿರ್ಬೇಕು. ಏನಾಯ್ತು? ಅವ್ರಿಗೂ ಗೋಲ್ಡ್ ಚೈನ್ ಅಂದ್ರೆ ತುಂಬಾ ಇಷ್ಟ. ಅವರು ದುಡ್ಡು ಕೊಡ್ಬಿಟ್ಟು ತಗೊಂಬರೋಣ ಅಂತ ಹೋಗ್ತಿದ್ರು. ದಾರಿಲಿ ಬರ್ತಾ ಆಕ್ಸಿಡೆಂಟ್ ಆಗ್ಬಿಟ್ಟು ಸತ್ತೋಗ್ಬಿಟ್ರು. ಹೊಸ ಚೈನ್ ತಗೊಂಡಾಗಿಂದ ನಮ್ಮ ಮತ್ತೆ ಕಣ್ಣಿಗೆ 1-2 ಸರಿ ಕಾಣ್ತಿದ್ರಂತೆ, ಕೊಡು ಕೊಡು ಅಂತ. ಪಾಪ. ಕಾರ್ಟೂನ್ ಕತೆ ಹೇಳ್ದಂಗೆ ಹೇಳ್ತದ್ಯಲ್ಲೋ, ಯವ್ವ ಕಾಣೋದಿಲ್ಲ. ಮೊದ್ಲೇ ನಂಗೆ ಅವೆಲ್ಲ ಕಂಡ್ರೆ ಭಯ. ಆಸೆ ಜಾಸ್ತಿಯಾಗಿ ಆತ್ಮನೇ ಎದ್ದು ಬಂದು ಚೈನ್ನ ಕತ್ಕೊಂಡು ಹೋಗಿರ್ಬೋದಾ? ಇದೇನು ಪಡೋರು ಅದರ ಕತೆ ಬತ್ತೈತೆ. ದೊಡ್ಡಮ್ಮ ಏನಾದ್ರೂ ಎಂಟ್ರಿ ಕಂಡಿಡ್ಬಿಡ್ತೆ ಅಂತ ನನ್ನ ಮೇಲೆ ರಿವೆಂಜಾ? ದೊಡ್ಡಮ್ಮ, ಇಲ್ಲ, ನೀವು ಒಳ್ಳೆಯವ್ರು, ನೀವೇನು ಮಾಡಿಲ್ಲ, ನೀವು ಒಳ್ಳೆಯವ್ರು, ಆಯ್ತಾ? ಗಾಳಿ ಗಾಳಿ ಗಾಳಿ. ಶಿಷ್ಯ ಯಾಕೋ ಸ್ವಲ್ಪ ಕೂದಲು ಕಟ್ಕೊಳ್ಳಲೇ. ಅಲ್ಲೇ ಮಾತಾಡ್ಬೋದಿತ್ತು, ಅಲ್ಲಿ ಯಾರು ಇರ್ಲಿಲ್ಲ. ಕೆಲವೊಂದು ಜಾಗಗಳು ತುಂಬಾ ಸ್ಪೆಷಲ್. ಅರ್ಥ ಆಗ್ಲಿಲ್ಲ. ಅರ್ಥ ಆಗತ್ತೆ, ಹೇಳ ಹೇಳ ಹೇಳ. ನನಗೆ ನಮ್ಮ ಮಾಮನ ಮೇಲೆ ಡೌಟು. ಯಾಕೆ? ನಮ್ಮ ಮಾಮಂಗೆ ಹುಡುಗಿ ಚಲ ಅಂದ್ರೆ ಜಾಸ್ತಿ. ಅತ್ತೆ ಕೊಡ್ಸಿರೋದ್ನ ಅವನೇ ಕದ್ಬಿಟ್ಟು ಮೋಸ್ಟ್ಲಿ ಅವ್ರು ಹುಡುಗಿ ಕೊಡ್ಸ್ಬೇಕಂತ ಏನಾರ ಪ್ಲಾನ್ ಹಾಕಿದ್ರೆ. ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಗುರುಗಳೇ, ಏನಿದೆ ಇಷ್ಟೊಂದು ಫೋನ್ಗಳು? ಡ್ಯೂಟಿ ಮೊಬೈಲ್ಸ್, ಆಂಧ್ರ, ತಮಿಳುನಾಡು, ಕೇರಳ, ಕರ್ನಾಟಕ. ಅಭಿ, ಟಿಫನ್ ರೆಡಿ. ಗುರುಗಳೇ, ಟಿಫನ್ ರೆಡಿ ಆಯ್ತು. ಶಿಷ್ಯ, ನೀವೆಲ್ಲ ಒಟ್ಟಿಗೆ ಇದೇ ಮನೇಲಿ ಇರ್ತೀರಾ? ಇಲ್ಲ ಗುರುಗಳೇ, ನಾನು ಅಣ್ಣ ಅಮ್ಮ ಮಾತ್ರ B.Time ಅಲ್ಲಿ ಇರೋದು. ಅತ್ತೆ ಮಾವ ಮಗಳು ಮಾತ್ರ ಇಲ್ಲಿರೋದು. ನಿನ್ನೆ ಸಂಡೇ ಅಲ್ವಾ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಷ್ಟಲ್ಲಿ ಈಗಾಯ್ತು. ಹೋಗಿ ಚೆಕ್ ಮಾಡಿ. ಶಿಷ್ಯ, ಬಾತ್ರೂಮ್ ಎಲ್ಲೋ ಇದೆ, ಒಂದೇನೆ ಇರೋದು? ಒಂದೇ ಇರೋದು. ಬಂದಿರು. ಬೆಂಗಳೂರಿನಲ್ಲಿ ಮತ್ತೆ ಸರಗಳ್ಳರ ಅಟ್ಟಹಾಸ ಮುಂದುವರಿತಾ ಇದೆ. ಮತ್ತೆ ಸರಗಳ್ಳರು ತಮ್ಮ ಕೃತ್ಯವನ್ನ ಎಸಗುತ್ತಾರೆ. ಏನು ಡೌಟು? ಬಂದೇ ಇರ. ಏ ಅಭಿ, ಬಾರ ಇಲ್ಲಿ. ಲೋ, ಬಾರ ಇಲ್ಲಿ. ಅದ್ಯಾಕೋ ಹಿಂಗದಿ? ಬಾರ ಇಲ್ಲಿ. ಗುರುಗಳು ಹೇಳಿದಾರೆ ಯಾರ ಜೊತೆ ಮಾತಾಡಂಗಿಲ್ಲ, ಯಾರಿಗೂ ರಿಯಾಕ್ಟ್ ಮಾಡಂಗಿಲ್ಲ ಅಂತ. ಇವಾಗ ಮಾತಾಡ್ದಿ? ಹೋಗಲೇ, ಟಿವಿ ನೋಡಲೇ. ಅಯ್ಯೋ ಗುರುಗಳೇ, ತಪ್ಪಾಯ್ತು 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 ತಪ್ಪಾಯ್ತು. ಗುರುಗಳೇ, ಕಾಫಿ ತಗೊಂಡೋಗಿ ಉಯ್ಯಿ. ಆಂಟಿ ಕಂಡಿಡ್ಬಿಡ್ತೀನಿ ಅಂತ ಊಟದಲ್ಲಿ. ಗುರುಗಳೇ, ನನಗೆ ನಮ್ಮತ್ತೆ ನಮ್ಮಮ್ಮ ಮೇಲೆ ಡೌಟು. ಯಾಕ? ಮೊನ್ನೆ ನಮ್ಮಮ್ಮ ಕಣ್ಣಿಗೆ ಅಂಜಲಿ ಹಚ್ಕೊಂಡು ಚೈನ್ ಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮತ್ತೆ ನಿನಗೆ ಚೈನ್ ನಾನು ಇಸ್ಕೊಡ್ತೀನಿ, ವರಿ ಮಾಡಬೇಡ ಅಂತ ಪ್ರಾಮಿಸ್ ಬೇರೆ ಮಾಡಿದ್ರು. ಅದಕ್ಕೆ ಈ ಚೈನ್ ಎತ್ಕೊಂಡೋಗಿ ನಮ್ಮ ಅಮ್ಮಂಗೆ ಕೊಟ್ಟು ಚೈನ್ ಕಳ್ದೋಯ್ತು ಅಂತ 1-2 ಕಣ್ಣೀರು ಹಾಕ್ಬಿಟ್ರೆ ಗಂಡ ಹೊಸ ಚೈನ್ ಇಸ್ಕೊಡ್ತಾನೆ ಅಂತ ಏನಾದ್ರು ಪ್ಲಾನ್ ಹಾಕಿದ್ದಿದ್ರೆ. ಮನೆಯವ್ರ ಮೇಲೆಲ್ಲ ಡೌಟ್ ಪಟ್ಟಿದೆಯಲ್ಲೋ.
ತಲೆದೆ ತಿಕ್ಕ ಹೊಡಿತಾವನಲ್ಲಪ್ಪ ಇವನು. ಹೋಗ. ಶಿಷ್ಯ ನನಗೆ ಮಕ್ಕರ್ ಮಾಡ್ತಾವನ ಅಂತ. ಕೇಸ್ ಏನಂತಾರೆ ಕ್ರೂಷಿಯಲ್ ಇಂಟೆನ್ಸ್ ತುಂಬ ಡೀಪಾಗಿ ಹೋಗ್ತಾ ಇದೆ. ಟೆಕ್ಸ್ಟ್ ಏನು ಮಾಡಿದೆ ದಮ್ ಸಿಗರೇಟ್ ಹೊಡಿಸ್ ಟೈಮ್ ಇಲ್ಲ. ಏನು ಮಾಡಿದೆ ಎಣ್ಣೆ ಬೇರೆ ನೋಡಿಯಲ್ಲ. ಏನು ಮಾಡಿದ ನಿದ್ದೆ ಮಾಡೋಣ. ನಿದ್ದೆ ಶಿಷ್ಯ ಬಾರ ಮಲ್ಗಡ. ಹಾಂ ಗುರುಗಳೇ, ಮೈಂಡ್ ಫ್ರೀ ಇರ್ಬೇಕು ಕಣೋ, ಬಾರೋ ಬಾ 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 ಅರು. ಆಮೇಲೆ ಎಚ್ಚರ ಆಗದೆ ಹೋದ್ರೆ ಬಂದೆ. ಇಲ್ಲಿ ನೋಡಿ, ಒಂದು ಅರ್ಧ ಗಂಟೆ ಮಲಗಿರ್ತೀನಿ. ಆಮೇಲೆ ಯಾರಾದ್ರೂ ಬಂದು ಎಬ್ಬರಿಸ್ಬೇಕಾಯ್ತಾ? ನೀನೇ ಬಾ. ಡೌಟಾ? ವಸಂತ, ಕೇಸ್ ಕ್ಲೋಸ್ ಅಮ್ಮ. ಪೇಮೆಂಟ್ ಕ್ಲಿಯರ್ ಆಗ್ಬಿಡ್ಲಿ. ಏನು ಸಿಕ್ತಾ? ಹೇಳ್ತೀನಿ. ಕಂಡಿಡ್ದ್ಬಿಟ್ರ ಗುರುಗಳೇ? ಇರೋ ಶಿಷ್ಯ ಹೇಳ್ತೀನಿ. ಮನೆಯೆಲ್ಲ ಹುಡ್ಕಾಡಿದೀನಿ ಅಂದ್ರಿ, ಮಂತ್ರನ್ ಹುಡ್ಕಾಡಿದೀನಿ ಅಂದ್ರ ನಂಬಿಕೆ. ಯಾರು? ಬ್ಯೂಟಿ ಆಂಟಿ, ಬನ್ನಿ. ಆಕ್ಚುಲಿ ನನ್ನ ಮನೆ ಎಂಟ್ರಲ್ಲೇ ಅರ್ಧ ಕೇಸ್ ಕ್ಲೋಸ್ ಆಗಿತ್ತು. ನಾನು ಬರ್ತೀನಿ, ಕಂಡಿಡ್ದು ಬಿಡ್ತೀನಿ, ಸಿಕ್ಕಾಕೊಬಿಡ್ತೀನಿ ಅಂತ ಆಂಟಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಬೇವತ್ತೋಗ್ಬಿಟ್ಟಿದ್ರು. ಇದು ಇದೆ, ಬೇವ್ರ ಸ್ಮೆಲ್ ಬರಬಾರ್ದು ಅಂತ 10 ನಿಮಿಷಕ್ಕೊಂದ್ಸರಿ ಪರ್ಫ್ಯೂಮ್ ಮಾಡ್ಕೋತಾ ಇದ್ರು. ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀರಾ, ಆದ್ರೆ ಗಾಬರಿ ಮುಖ ಮಾತ್ರ ಬಿಡ್ಲಿಲ್ಲ. ನೆಕ್ಸ್ಟ್ ನಮ್ಮ ಬ್ಯೂಟಿನ ಫಸ್ಟ್ ಟೈಮ್ ನೋಡಿದಾಗ ಕೇಸ್ ಫುಲ್ ಕ್ಲೋಸ್ ಆಯ್ತು. ಸರಿ, ನಾವು ಡಿಟೆಕ್ಟಿವ್ಗಳು ಮಂತ್ರ ಮೇಲೆ ಡೌಟ್ ಪಡೋದ್ರ ಜೊತೆಗೆ ಕೆಲವೊಂದು ಜಾಗಗಳ ಮೇಲೂ ಡೌಟ್ ಬಿಟ್ಟಿರ್ತೀವಿ. ಆ ಕೆಲವೊಂದು ಜಾಗಗಳು ತುಂಬಾ ಸ್ಪೆಷಲ್. ಇವ್ರು ಮಾಡಿದ ತಪ್ಪೇನು ಗೊತ್ತಾ? ನಾನು ಚೂಸ್ ಮಾಡ್ಕೊಂಡಿದ್ದ ಜಾಗಗಳನ್ನೇ ಇವರು ಚೂಸ್ ಮಾಡ್ಕೊಂಡಿದ್ದು. ಬ್ಯೂಟಿ ಬಾಲ್ಕನಿ, ಆಂಟಿ ಬಾತ್ರೂಮ್. ಇವ್ರು ಮಾಡಿದ್ದು ಇನ್ನೊಂದು ತಪ್ಪೇನು ಗೊತ್ತಾ? ಬ್ಯೂಟಿ ಕಾಲಿಗೆ ಹೆಜ್ಜೆ ಕಟ್ಕೊಂಡು ಓಡಾಡ್ತಾ ಇರೋದು, ಆಂಟಿ ಪದೇ ಪರ್ಫ್ಯೂಮ್ ಮಾಡ್ಕೊಂಡು ಬಾತ್ರೂಮ್ಗೆ ಹೋಗಿ ಬರ್ತಾ ಇರೋದು. ಗಮ್ಮಂತೈತಲ್ಲಿ. ಪ್ಲಾನ್ ಏನಪ್ಪಾ ಅಂದ್ರೆ 10 ಇಬ್ಬರು ಸೇರಿ ಚೈನ್ ಎತ್ತಿ ಚಳಿಗಾಲದಲ್ಲಿ ಒಳ್ಳೆ ವೆಕೇಶನ್ಗೆ ಹೋಗೋಣ ಅಂತ. ಇವತ್ತಿಂದೆಲ್ಲ ಸ್ಕಿಚ್ಚು 1 ವಾರದಿಂದ, ಬಟ್ ಬಜೆಟ್ ಇರಲಿಲ್ಲ. ನೆನ್ನೆ ಅವ್ರ ಕಣ್ಣಿಗೆ ಚೈನ್ ಕಾಣಿಸ್ತು, ನಿಮ್ಮ ಕಣ್ಣಿಗೆ
ಅವ್ರ ಪ್ಲಾನ್ ಕಾಣಿಸ್ಲಿಲ್ಲ. ಅವ್ನು ಯಾಕೋ ನನ್ನ ಮೇಲೆ ಡೌಟ್ ಪಡ್ತಾವನೆ. ಮೊದ್ಲು ಅದನ್ನ ಸೋಫಾ ಕೆಳಗಡೆ ಹೋದ್ಮೇಲೆ ಏನ್ ಮಾಡೋದಂತ ನೋಡೋಣ. ಸರಿ. ಎಲ್ಲೇ ಚೈನು ಕೊಡೆ. ಚೈನ್ ಅಂತೆ, ಕೊಡು. ನನ್ನ ಹತ್ರ ಇಲ್ಲ. ನಾನು ತೋರಿಸ್ಲಾ? ನಾವು ಹುಡುಗರು ಫಸ್ಟ್ ಟೈಮ್ ಒಂದು ಹುಡುಗಿ ನೋಡಿದಾಗ ಮುಖ ಕರೆಕ್ಟಾಗಿ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಕಾಲು ಮಾತ್ರ ನೋಡೇ ನೋಡ್ತೀವಿ. ಸರಿ, ಕತ್ತಿ ಕಟ್ಕೊಳ್ಳೋ ಚೈನ್ನ ಕಾಲಿಗೆ ಕಟ್ಕೋಬಾರ್ದು ಚಿನ್ನ, ಚೆನ್ನಾಗಿ ಕಾಣಿಸಲ್ಲ. ಬಿಚ್ಚು ಬುಚ್ಚು, ಬಿಚ್ಚು ಬಂಗಾರ, ಬಿಚ್ಚು ಬಂಗಾರ, ಬಿಚ್ಚು ಅಂದೆ. ಫೈನಲಿ ಕೇಸ್ ಓವರ್. ಯಾರೇ ಚಪ್ಪಾಳೆ ತಟ್ಟಿಲ್ಲ ಶಿಷ್ಯ? ಚಪ್ಪಾಳೆ ತಟ್ಟ, ಒಂದು 4-5 ಸರಿ ತಟ್ಟೋ. ಥ್ಯಾಂಕ್ ಯು. ಗುರುಗಳೇ 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 ಗುರುಗಳೇ, ಈ ಎಲ್ಲ ಗೊತ್ತಿತ್ತು ಮುಂಚೆನೇ ಹೇಳ್ಬೇಕು ತಾನೆ. ಯಾರು ಮಾಡಿದ್ರು ಅನ್ನೋದ್ರ ಜೊತೆಗೆ ಯಾಕೆ ಮಾಡಿದ್ರು ಅನ್ನೋದು ಕೂಡ ತುಂಬ ಮುಖ್ಯ. ಉದ್ದೇಶ ಜೊತೆ ಹಿಡಿದಾಕ್ಬೇಕು. ನೈಸ್ ಟು ಮೀಟ್ ಯು.